ಏನ್ ಸರ್ ಇದು ಅನ್ಯಾಯ? ರಾತ್ರಿ ನಿಮ್ ಜನಗಳನ್ನೆಲ್ಲ ಸೇರಿಸಿ ಸ್ಲಮ್ ಕ್ರಿಯೇಟ್ ಮಾಡಿ ಬೋರ್ಡ್ ಬೇರೆ ಹಾಕಿದ್ದೀರಾ. ಈ ಜಾಗ ಸತ್ತು ಸ್ವರ್ಗದಲ್ಲಿರೋ ನನ್ ಗಂಡ ರಾಮಸ್ವಾಮಿ ಅಯ್ಯಂಗಾರ್ದು. ಇನ್ನೇ ನಮ್ಮಪ್ಪಂದ. ಅದಕ್ಕೆ ಸಂಬಂಧಪಟ್ಟ ದಾಖಲೆ ಪತ್ರಗಳು ನೋಡಿ. ಮರ್ಯಾದೆಯಿಂದ ನಮ್ ಜಾಗ ನಮಗ್ ಬಿಟ್ಕೊಡಿ. ఆపు విక్రియా లెఫ్ట్ ల కాకి రైట్ ల కాది బ్యాక్ ల కావి యా మునాల నీ కాలిడా ಮಚ್ಚಾ. ಕಾದಿ ಕಾಕಿ ಇಬ್ರು ಗ್ರೀನ್ ಸಿಗ್ನಲ್ ಕೊಟ್ಟ ಮೇಲೆನೆ ನಾವಿಲ್ ಬಂದ್ ಟೆಂಟ್ ಹಾಕಿದ್ದು. ಸೈಲೆಂಟ್ ಆಗಿ ಮಗನ್ನ ಕರ್ಕೊಂಡು ಮನೆಗೆ ಹೇಳ್ತಾಳು. ಆಲ್ರೆಡಿ ಗಂಡನ್ ಕಳ್ಕೊಂಡಿದೀಯಾ? ಈ ನನ್ ಮಗನು ಹೋಗಿ ಆಗೋಯ್ತಾನೆ. ಸೆಲ್ವಾ ಅನ್ಯಾಯವಾಗಿ ಬಂದ್ ತಗಲಾಕೊಂಡಲ್ಲೋ ಗೂಳಿ. ಗಿಲ್ಲಿ ಗೋಲಿ ಆಡೋ ಹುಡುಗರನ್ನ ಡೀಲ್ ಮಾಡಿ ಗೂಳಿ ಅನ್ಸ್ಕೊಂಡ್ರೆ ಸಾಲದು. ಈ ಕೋಟೆನ ದಾಟಿ ನನ್ನ ಮುಟ್ಟು. ತಾಯಿ ಆಲ್ಗೂ ನಾಯಿ ಆಲ್ಗೂ ವ್ಯತ್ಯಾಸ ಗೊತ್ತಾಗುತ್ತೆ. ಅವನ ಸಾವಡಿಗಣ.
ತಾಯಿ ಹಾಲ್ಗೂ ನಾಯಿ ಹಾಲ್ಗೂ ವ್ಯತ್ಯಾಸ ಗೊತ್ತಾಗುತ್ತೆ. ಹೇಳು. ಓಕೆ, ಜಗಮತಿ ಹೇಳ್ದಂಗೆ ಮಾಡ್ಬೇಕು. ನೋಡ್ಕೋತೀನಿ ಬಿಡು, ಲೇಟ್ಗೆ ಮಾಡ್ಬೇಡಪ್ಪ. ಓಕೆ. see you later. Why did you bring me here? ಏನೇ ಸಾರಿ, ಮಠ ಮಧ್ಯಾಹ್ನ ಇಂಥ ಜಾಗದಲ್ಲಿ ಏನು ಗೊತ್ತಿಲ್ಲದವ್ರ ತರ ಕ್ಯಾಚ್ ಹಾಕೋತಿರಲ್ಲ. ನಿಮ್ಮ ನಾವೇನೋ ಜೆಂಟಲ್ಮನ್, ಓಕೆ, ಬೇರೆಯವ್ರಾಗಿದ್ರೆ ಕೋಳಿ ತರ ಅಮ್ಕಾಕಿರೋರು. ಇದು ಬೇರೆ ಬಗ್ಗದ್ರೆ ಸೊಂಟ ಕಾಣ್ಬೇಕಂತ ಟಿ ಶರ್ಟ್ ಹಾಕತ್ತಾರೆ. ಅದಿಂಗೆ ಜೀನ್ಸ್ ಪ್ಯಾಂಟ್ ಮೇಲೆ ಕರೆಕ್ಟಾಗಿ ಸೊಂಟ ಕಾಣೋ ತರನೇ ಟಿ ಶರ್ಟ್ ಕೂರಿಸ್ತೀರ. ಊರೆಲ್ಲ ನೋಡಾದ್ಮೇಲೆ ಎಳ್ಕೊಂಡೇನು ಪ್ರಯೋಜನ? ಪಡ್ಡೆ ಹುಡುಗರು ಕಣ್ಣು ಹೊಡಿಯಂಗಿಲ್ಲ, ರೆಡ್ ಲೈಟ್ ಹಾಕೊಂಡ್ಬಿಡ್ತೀರಾ. ಆಟೋ ಡ್ರೈವರ್ ಚುಡಾಯಿಸ್ದ ಅಂತೀರಾ, ಕಾಲ್ ಸೆಂಟರ್ ಡ್ರೈವರ್ ಎತ್ತಾಕೊಂಡೋದ ಅಂತೀರಾ, ರೌಡಿಗಳು ಹಿಂದೆ ಬಿದ್ರು ಅಂತೀರಾ. ಒಟ್ನಲ್ಲಿ ಕ್ರೈಮ್ ಸ್ಟೋರಿಗೆ ಸೂಪರ್ ಎಪಿಸೋಡ್ಗಳು ಕೊಟ್ಬಿಡ್ತೀರಾ. ಕಂಡ್ರು ಕಾಣ್ದಂಗಿರೋ ಹುಡುಗರನ್ನ ಕೆಣ್ಕೋತರ ಬಟ್ಟೆ ಹಾಕೊಂಡು ಯಾಕರೆ ಬಿಲ್ಡಪ್ಗಳು ಕೊಡ್ತೀರಾ? ಕರ್ಮ. ನೋಡ್ರ. ಹೇಯ್, ಹೆಣ್ಣನ್ನು ನೋಡಿದ್ರೆ ಕೈ ಮುಗಿಯೋ ತರ ಇರ್ಬೇಕು, ಕಣ್ಣು ಹೊಡಿಯೋ ತರ ಅಲ್ಲ. ಹೇಳಿದ್ದನ್ ತಲೆಯಲ್ಲಿ ಇಟ್ಕೊಂಡ್ರೆ ಮುತ್ತೈದಾಗಿರ್ತೀಯ, ಇಲ್ದಿದ್ರೆ ಕ್ಲೀನ್ ಕೃಷ್ಣಪ್ಪ ಆಗೋಗ್ತೀಯ. ಸೂರ್ಯ ಮುಳುಗೋದ್ರೊಳಗೆ ಗೂಡು ಸೇರ್ಕೋ. ಇದೇನೇ ಇದು? ಮಾನನ್ ಈಗ ಹರಾಜಕ್ ಹೋಗ್ತಾ ಇದ್ದಾನೆ? ಹೌದು, ಸ್ವಲ್ಪ ಜಾಸ್ತಿನೇ ಮಾತಾಡ್ದ, ಆದ್ರೂ ನಿಜ ತಾನೇ ಹೇಳ್ದ. ಅದ್ ಸರಿ, ನೀನ್ ಎಲ್ಲಿಗೆ ಹೋಗಿದ್ದೆ? ಅವ್ರು ಬಂದಿದ್ರು, ಎಂಗೇಜ್ಮೆಂಟ್ಗೆ ಯಾವ ಕಲರ್ ಸೀರೆ ತಗೊಳೋಣ ಅಂತ ಕೇಳಕ್ ಹೋಗಿದ್ದೆ. ಕರ್ಮ ಕರ್ಮ. ಇಲ್ಲೇ ಕಾಂಪ್ಲೆಕ್ಸ್ ಮುಂದೆ ಇದ್ದೀನಿ. ಆಪಲ್ಲೂ ಇರೋ ಸೀರೆ ತೋರಿಸಿ. ಈ ಸಾರಿ ಬಾರ್ಡರ್ ಚೆನ್ನಾಗಿ. ಏಯ್, ಇದು ನೋಡು, ಇದು ಸೂಟ್ ಆಗತ್ತೆ ನಿಂಗೆ. ಹುಡುಕರ ನನ್ನ ಮಗನ ಕ್ಯಾಚ್ ಹಾಕಿದ್ರೆ ಕರೆಕ್ಟಾಗಿ ವಿಕೆಟ್ ಡೌನ್ ಆಗ್ಬೇಕು. ಹೋಗಿ. ಸ್ವಲ್ಪ ಯಾಮಾರಿದ್ರೆ ಅಷ್ಟೇ, ಅಯ್ಯಪ್ಪ ಅಂದ್ರೆ ಆಮೇಲೆ ಮಗು ಸಿಗುತ್ತಾ? ಬೇರೆಯವ್ರಾಗಿದ್ರೆ ಕೋಳಿ ತರ ನಮ್ಕಾಕಿರೋರು. ಏನ್ ಮುಖ ನೋಡ್ತೀಯಾ? 9 ತಿಂಗಳು ಕಷ್ಟಪಟ್ಟು ಎತ್ಬಿಟ್ರೆ ಸಾಲದು, ಅಲ್ಲಿ ಇಲ್ಲಿ ಬಿಡ್ತಿದ್ದಂಗೆ ನೋಡ್ಕೋ. ಇದಕ್ಕೇನ್ ಕಮ್ಮಿ ಇಲ್ಲ. ಬಟ್ಟೆ ಬಂಗಾರ ಅಂತ ಬಂದ ತಕ್ಷಣ ಗಂಡ ಮಕ್ಕಳು ಎಲ್ಲರನ್ನೂ ಮರ್ತು ಬಿಡ್ತೀರಾ ನೀವು. ಇದ್ರ ಮೇಲೆ ಇರೋ ಒಲ್ವ ಸ್ವಲ್ಪ ಮಕ್ಕಳ ಮೇಲೆ ತೋರಿಸಿ. ಏನು ಇಲ್ದಿರೋರೆ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳುವಾಗ ಎಲ್ಲ ಇರೋ ನಿಮ್ಗೆ ಏನೇ ರೋಗ? ಮಕ್ಕಳು ಬರೀ ಮಕ್ಕಕ್ಕೆ.
ನೀನು ಬಂದ ಇದನ್ ಕೊಟ್ಟ ಬಾಯ್ ಬಂದಾಗ ಬೈದ ಹೋಗ್ತಾನೇ ಇದ್ದಾನೆ. ನನ್ ಲೈಫಲ್ಲಿ ಇಂಥ ಮಾತುಗಳನ್ನ ಕೇಳಿರ್ಲಿಲ್ಲ. ಸಾರಿ ಅಮ್ಮ, ನಿಮಗ್ ತೊಂದ್ರೆ ಆಯ್ತಾ? 5 ನಿಮಿಷ ಮುಂಚೆ ಬರ್ಬೇಕಾಯ್ತು. ನಿಮ್ ಟೈಮ್ ಚೆನ್ನಾಗಿತ್ತು, ತಗೊಳ್ಳಿ. ಇವ್ನ್ ಯಾರೋ ದೊಡ್ಡ ರೌಡಿನೇ ಇರ್ಬೇಕು ಕಣೆ. ಆದ್ರೂ ಒಳ್ಳೆ ಮನ್ಸಿದೆ ಕಣೆ. ಕಡಿತ ನನ್ಗ ಏನೋ ಕೊಡ್ಲಿ? 2 ಮಟನ್ ಫ್ರೈ, 1 ತಲೆ ಮಾಂಸ, 4 ಗ್ಲಾಸು ಫುಲ್ ಬಾಟ್ಲು ತಂದಿಕಪ್ಪ. ಇದೇ ತಾನೆ ಕಿಂಡಲ್ ಬೇಡ ಅನ್ನೋದು. ಮತ್ತಿನ್ನೇನ ಒಣಗಾಗಿರೋ ಬನ್ನು ಸೀದಾಗಿರೋ ಟೀ ಬಿಟ್ರೆ ಬೇರೆ ಏನೈತೆ? ಸ್ವಲ್ಪ ಬಿಲ್ಟ್ ಹಾಕು. ಮತ್ತೆ ಬಂದಿದ್ದೇನೆ ಅಣ್ಣ ಅಣ್ಣಂಗೆ 3 ಮಸಾಲೆ ಟೀ. ಇವನೇ ತಾನೆ? ಯಾರೇ ಅವತ್ತು ಕಾಂಪ್ಲೆಕ್ಸ್ ನಲ್ಲಿ ನಾನ್ ಸ್ಟಾಪ್ ರೋಪ್ ಹಾಕಿದ್ದು? ಅವನು ಬೈದಿದ್ರೆ ನನ್ ಕೋಪ ಇಲ್ಲ ಕಣೆ. ನಾನು ಒಂದು ಮಗು ತಾಯಿ ತರ ಕಾಣ್ತಾ ಇದ್ದೀನಾ? ನೆನೆಸ್ಕೊಂಡ್ರೆ ಮೈಯೆಲ್ಲ ಉರಿಯುತ್ತೆ. ಹಲೋ, ನಿನ್ನೆನಲ್ಲ ನಿನ್ನನ್ನೇ. ಹೋಗ್ರು. ನಿನ್ನೆ ನೀನ್ ಏನು ಅಂತ ತಿಳ್ಕೊಂಡಿದ್ಯಾ? ನಾನ್ ನೋಡಿ ಏನ್ ಹೇಳ್ದೆ? ಕಣ್ಣು ಬಿಟ್ಟು ಸರಿಯಾಗಿ ನಾನು ನೋಡು. ಏಯ್ ಕೋಳಿ ಮಂಜ, ಬಾಸ್ ನಾನು ಹೇಳ್ತಾ ಇರ್ಲಿಲ್ಲ, ಅವಳೇ ಅವಳು. ಸರಿಯಾದ ಟೈಮು ಹಾಕ್ಬಿಡ್ಬೇಕು ಬಾಸ್. ನಿನ್ನ ಕಣ್ಣು ತಾಯಿ ತರ ಕಾಣ್ತೀನಾ? ಕಣ್ಣವ್ರ ಮಗು ಬೀಳತ್ತಲ್ಲ ಅಂತ ಎತ್ಕೊಂಡ್ರೆ ಏನೋ ಗೊತ್ತಿಲ್ಲದೆ ಆಗೋಯ್ತು, ಹೋಗ್ಲಿ ಬಿಡಿ, ಟೆನ್ಷನ್ ತಗೊಂಬೇಡಿ. ಏನು ಹೋಗೋದು? ಬಿಟ್ರೆ ಎಲ್ಲ ಹೀರೋಗಳಾಗ್ಬಿಡ್ತೀರಾ. ನೋಡು, ಆಮೇಲೆ ಲುಕಿಂಗ್ ಲೈಕ್ ಮದರ್ ಟು ಯು. ಪಾರ್ಕ್ ನಲ್ಲಿ ಬೈದೆ ಓಕೆ, ನನ್ನನ್ನು ಏನು ಅಂತ ತಿಳ್ಕೊಂಡಿದ್ಯಾ ನೀನು? ಕಾಂಪ್ಲೆಕ್ಸ್ ನಲ್ಲಿ ಸುಮ್ನೆ ಇದೀನಿ ಅಂತ ಶತಾಬ್ದಿ ಎಕ್ಸ್ಪ್ರೆಸ್ ತರ ನಾನ್ ಸ್ಟಾಪ್ ಬೈತೀಯಾ? ಊರಲ್ಲಿರೋ ಹೆಣ್ಮಕ್ಳನ್ನೆಲ್ಲ ಕಾಪಾಡ್ತೀವಿ ಅಂತ ಎಸ್ಕೇಪ್ ಆಗ್ಬಿಟ್ಟ ನನ್ ಮಗ. ನಿನ್ನ ಹತ್ರ ಮಾತಾಡ್ತಾ ಇರೋದು ಏನ್ ರಕ್ತಾನೆ? ಅವಾಗಲೇ ಗೊತ್ತಿಲ್ಲದೆ ಮಾತಾಡಿದ್ರೆ ಹೋಗುವಂತ ಹೋಗ್ಬಿಟ್ಟಾನೆ. ಸ್ವಲ್ಪ ಹೊತ್ತು ಮಿಸ್ ಆಗ್ತಲ್ಲ, ಆಗೋತಿದ್ದಲ್ಲ ಹೋಗೇನ. ಅಯ್ಯೋ ರಕ್ತ ರಕ್ತ ಅಂತ ರಕ್ತ ನೋಡಿ. ಏರಿಯಾ ಸರಿ ಇಲ್ಲ, ನಿನ್ ಟೈಮು ಸರಿ ಇಲ್ಲ, ಓಡಿಲಿಂದ ಓಡ. ಮತ್ತೆ ಜೂಟ ಬಿಡ ಬಾಸ್. ನನ್ನ ರಕ್ತ ನೋಡಿ ನೆಮ್ಮದಿಯಾಗಿ ಎಲ್ಲಿರ್ತಾನೆ? ಸಿಕ್ಕೇ ಸಿಗ್ತಾನೆ. ಸರ್, ಹೆಂಗೆ ಕಳ್ಕೊಂಡ ಐಡಿ ಕಾರ್ಡ್ನ? ಅಯ್ಯೋ ಗೊತ್ತಿಲ್ಲ ಕಣೆ. ಐ ಡೋಂಟ್ ನೋ ವೇರ್ ಐ ಲೆಫ್ಟ್. ರಮ್ಯಾ, ಯು ಆರ್ ಬ್ರಿಲಿಯಂಟ್ ಗರ್ಲ್. ಅದಕ್ಕೆ ಮತ್ತೆ ಐಡಿ ಕಾರ್ಡ್ ಕೊಡ್ತಾ ಇದ್ದೀನಿ. ಮತ್ತೆ ಕಳ್ಕೊಂಡ್ರೆ ವಿ ಆರ್ ನಾಟ್ ಗಿವಿಂಗ್ ಅಗೇನ್. ಓಕೆ? ಸಾರಿ ಸರ್. ಥ್ಯಾಂಕ್ ಯು ಸರ್. ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಮಾಡ್ತೀರಂತೆ. ಯಾರ ಪ್ರಾಣ ತೆಗಿಬೇಕು? ಅಯ್ಯಯ್ಯೋ, ಪ್ರಾಣ ತೆಗಿಯೋದಲ್ಲ, ಪ್ರಾಣ ಉಳಿಸ್ಬೇಕು. ಹಾಸ್ಪಿಟ್ಲಿಗೋ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾದ ದಾರಿ ತಪ್ಪಿಲ್ ಬಂದ್ಬಿಟ್ಟವನೆ. ಏಯ್, ಇದು ಒಂಥರ ಹೊಸ ಡೀಲ್.
ಏನಾಗ್ಬೇಕು? ಲವ್ ಅನ್ನ ಹೆಸರಲ್ಲ ಹುಡುಗಿನ ಚೆನ್ನಾಗಿ ಹಿಂಡಿ ರುಚಿ ನೋಡಿ ಇಲ್ಲಿನೊಂದು ಹುಡುಗಿ ಜೊತೆ ನನ್ನ ಮಗನ ಇಷ್ಟ ಅಂದ್ರೆ ನೋಡು. ನಾನೆಲ್ಲಿ ಹೋಗಿದ್ದೆ? ಅವಳಾಗೆ ನಾನು ಹುಡ್ಕೊಂಬಂದ್ಲು. ಅವಳಾಗೆ ಬಂದು ಅಂದ ತಕ್ಷಣ ಉಂಡು ತಿಂದು ಅವಳ ಸರ್ಗಲ್ಲೇ ಕೈ ಒರ್ಸ್ಕೊಂಡು ಕಳ್ಸ್ಕೊಂಡ್ಬಿಡ್ಬೋದು ಅನ್ಕೊಂಡ ನೀನು? ಕತ್ತರಿಸ್ಬಿಡ್ತೀನಿ ಮಗನೇ, ಕತ್ತರಿಸ್ಬಿಡ್ತೀನಿ. ನೀನೇನ ನಮ್ಮ 65 kg ಮಗನ ಎತ್ಬಿಟ್ಟು ಊರಲ್ಲ ಏನು ಮೇಯಕ್ ಬಿಟ್ಟಿದ್ಯಾ? ಹುಡುಗಿ ವಿಷಯ ಅಂತ ಬಿಡ್ತಾ ಇದೀನಿ, ಇಲ್ಲಾಂದ್ರೆ ಮಗನ ಗಿಲ್ಲಿ ಗಿಲ್ಲಿ. ಮರ್ಯಾದೆಗೆ ಅವಳು ಕುತ್ತಿಗೆ ತಾಳಿ ಕಟ್ಟೆ ಕೇಳು, ಇಲ್ಲ ಇಡೀ ಫ್ಯಾಮಿಲಿನ ಒಡೆದು ಮೂಟೆ ಕಟ್ಟಿ ರೈಲ್ವೆ ಟ್ರ್ಯಾಕ್ ಮೇಲೆ ಮಲಗಿಸ್ಬಿಡ್ತೀನಿ ನಾನು. ಏನು? ಆಯ್ತು. ಈ ನನ್ನ ಮಗ ಬೇಕಾ ನಿಮ್ಗೆ? ಇವತ್ತು ಅವಳು, ನಾಳೆ ನಿಮಗೆ ಕೈ ಕೊಡಲ್ಲ ಅಂತ ಏನ್ ಗ್ಯಾರಂಟಿ? ಇವತ್ತೇ ಕಟ್ಟಾಗಿದ್ದು ಒಳ್ಳೇದಕ್ಕೆ ಅನ್ಕೋ, ನಾಳೆ ಒಳ್ಳೆ ಬಾಳ್ ಸಿಗುತ್ತೆ. ಕೇಳಿಲಿ, ಇಂಥ ನನ್ನ ಮಕ್ಕಳನ್ನ ಸಲೀಸಾಗಿ ನಂಬಿ ಹೊಟ್ಟೆ ತುಂಬಿಸ್ಕೊಂಬಂದ್ಬಿಡ್ತೀರಾ? ಹೆತ್ತವ್ರ ಹೊಟ್ಟೆವ್ರು ಏನು ಅಂತ ಅವ್ರ ಕಣ್ಣಲ್ಲಿ ಕಾಣಿಸುತ್ತೆ, ಸ್ವಲ್ಪ ನೋಡು. ಅಲ್ಲಿ ಜಗತ್ತಲ್ಲಿ ಮೋಸ ಮಾಡಿದಿರೋ ಜೀವಗಳು ಅಂದ್ರೆ ತಂದೆ ತಾಯಿಗಳು ಮಾತ್ರ. ಅವ್ರನ್ನ ನಂಬಿ ಇಂಥ ಹಲ್ಕ ನನ್ನ ಮಕ್ಕಳನ್ನಲ್ಲ. ಹೇಳಿದ್ದು ಗೊತ್ತಾಯ್ತು ತಾನೆ? ಯಾರೇ ಇವನು? ಬೆಂಗಳೂರಿನ ಅಂಡರ್ವರ್ಲ್ಡ್ ಕಿಂಗ್ ಗೂಳಿ, ಪೊಲೀಸ್ ಹಿಟ್ ಲಿಸ್ಟ್ ಅಲ್ಲಿರೋ ರೌಡಿ. ಮತ್ತೆ ಸುಮ್ಮನೆ ನೋಡ್ತಾ ನಿಂತ್ಬಿಟ್ಟಲ್ಲೋ. ಅವ್ನು ಮಾತಾಡಿದ ನ್ಯಾಯವಾಗಿತ್ತು, ಅದಕ್ಕೆ ಸುಮ್ಮನೆ ಇದ್ದೆ. ನಿನ್ನ ಮಗಳ ಜಾಗದಲ್ಲಿ ಆ ಹುಡುಗಿ ನಿಲ್ಸಿ ನೀನೇ ನಿಂತು ಮದುವೆ ಮಾಡು, ನಿನ್ನ ಮಗಳಿಗೆ ಒಳ್ಳೆ ಜೀವನ ಸಿಗುತ್ತೆ. ಹೇಳಿದ್ದನ್ನು ತಲೆಯಲ್ಲಿ ಇಟ್ಕೊಂಡ್ರೆ ಮುತ್ತೈದಾಗಿರ್ತೀಯ, ಇಲ್ದಿದ್ರೆ ಕ್ಲೀನ್ ಕೃಷ್ಣಪ್ಪ ಆಗೋಗ್ತೀಯ. ಜಗತ್ತಲ್ಲಿ ಮೋಸ ಮಾಡಿದಿರೋ ಜೀವಗಳು ಅಂದ್ರೆ ತಂದೆ ತಾಯಿಗಳು ಮಾತ್ರ. ಅವ್ರನ್ನ ನಂಬಿ ಬಿಟ್ರ ನಮ್ಮ ಅಡ್ಡಕ್ಕೆ ಯಾರೋ ಮಾಟ ಮಾಡಿಸ್ಬಿಟ್ಟವ್ರು, ಮಾಟ ಮಾಡಿಸ್ಬಿಟ್ಟಾಕೋ. ನಿನ್ ಕೈ ಕಾಲು ಬಿದ್ದೋಯ್ತಾ? ನನ್ನ ಮಗನೇ, ಅಲ್ಲಿ ನೋಡ್ರಿ ಹಂಗೆ ಎಂಟ್ರಿ. ರಾವಣನ ಅಡ್ಡಕ್ಕೆ ಸೀತೆ ನೆತ್ತಾಕೊಂಬರ್ದೆ, ಸೀದಾ ಅವಳೆ ಬತ್ತಾವಳೆ. ಏಯ್, ಸೀತೆ ಹುಡ್ಕೊಂಡೋಗಿದ್ದು ಜಿಂಕೆನಲ್ವಾ? ಹೌದು. ಅದ್ ಸರಿ, ನಮ್ಮಲ್ಲಿ ಜಿಂಕೆ ಯಾರು ಅಂತ. ಜಾಸ್ತಿ ಬಿಲ್ಡಪ್ ಬೇಡ, ಬತ್ತಾವಳಲ್ಲ ಅವಳನ್ನೇ ಕೇಳು. ನನ್ನ ಹೆಸರು ರಮ್ಯಾ. ಅವ್ರನ್ನ ನೋಡ್ಬೇಕಾಗಿತ್ತು. ನಿಮ್ ಯಜಮಾನ್ರ? ಏಯ್, ನಾನ್ ಹೇಳ್ತಾ ಇರೋದು. ಹೆಸರು ಹೇಳಿದ್ರೆ ತಾನೇ ಗೊತ್ತಾಗೋದು. ಹೈಟ್ ಆಗಿರ್ತಾರೆ, ದೊಡ್ಡ ದೊಡ್ಡ ಕಣ್ಣು, ನಾನ್ ಸ್ಟಾಪ್ ಬೈತಾರಲ್ಲ ಅವರು. ನೀವು ನಮ್ಮ ಬಾಸ್ ಗೂಳಿನ ಕೇಳ್ತಾ ಇದ್ದೀರಾ? ಹಾ, ಹಾಕೊಂಡ್ ಬಂದಿರೋದು ರೆಡ್ ಡ್ರೆಸ್, ಕೇಳ್ತಾ ಇರೋದು ಗುಮ್ಮೋ ಗೂಳಿನ. ಓಕೆ ಓಕೆ, ಏನ್ ಮ್ಯಾಟ್ರು? ನಿನ್ನೆ ಮೋಸ ಹೋಗ್ತಾ ಇದ್ದ ನನ್ನ ಫ್ರೆಂಡ್ ಲೈಫ್ನ ಸೇವ್ ಮಾಡಿದ್ರಲ್ಲ, ಅದಕ್ಕೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಗೂಳಿ ಅಡ್ಡಲಿಲ್ಲ, ಕೊಟ್ರೆ ನಾವ್ ಹೇಳ್ತೀವಿ. ಪರವಾಗಿಲ್ಲ, ಅವ್ರು ಬರೋವರೆಗೂ ನಾನು ಕಾಯ್ತೀನಿ. ಓಕೆ.
ಪ್ಲೀಸ್ ಅದು ನನ್ನ ಹೆಸರು ಪ್ಲೀಸ್ ಅಲ್ಲ 90. 90ನಾ? ಇದೇನ್ ಹೊಸದಾಗಿದೆ? ಅದು ಕುಡುಕುರು ಕರೆಯೋ ಹೆಸರು, ನಿಮ್ಗೆ ಹೊಸ ಹೆಸರು. ಈಗ ಏನಾಗ್ಬೇಕು ಹೇಳಿ? ಅದು ನಂಬರ್ ಕೊಟ್ರೆ ಹೆಲ್ಪ್ ಆಗುತ್ತೆ. ಬರ್ಕೊಳ್ಳಿ. ಹಾ ಹೇಳಿ. 9800 9800 35 35 355. ಹಾ. ಅದು ಅವ್ರ ಫೋನ್ ಎಂಗೇಜ್ ಆಗಿದೆ. ಬಾಸು ಫುಲ್ಲು ಬಿಸಿ. ಓಕೆ, ಅವ್ರು ಬಂದ್ರೆ ಇದನ್ನ ಕೊಟ್ಟು ರಮ್ಯಾ ಥ್ಯಾಂಕ್ಸ್ ಹೇಳಿದ್ಲು ಅಂತ ಹೇಳಿ ಪ್ಲೀಸ್. ಹೇಳೋಣ. ಓಕೆ, ಬಾಯ್. ಬಾಯ್. ಏನ ಏನೋ ಹೂವನ ಹಂಗುರಾಯಿಸ್ತಿದೀಯಾ? ಮಾರ್ಕೊಂಡ್ರೆ ಕ್ವಾರ್ಟರ್ ಕಾಸಾಯ್ತದ ಅಂತ. ಥು, ಐತ್. ಹಾಯ್ ರಮ್ಯಾ. ಹಾಯ್. ಕಾಲೇಜ್ಗೆ ಹೋಗದೆ ಇಲ್ಲಿಗೆ ಬಾ ಅಂತ ಫೋನ್ ಮಾಡ್ದೆ, ಯಾಕೆ? ಏನಾಯ್ತು? ಕಾಲೇಜ್ನಲ್ಲಿ ಮಾತಾಡಕ್ ಆಗಲ್ಲ ಅಂತಾನೆ ಇಲ್ಲಿಗೆ ಬರಕ್ ಹೇಳ್ದೆ. ಏನೇ ಅಂತ ಸೀಕ್ರೆಟು? ಸೀಕ್ರೆಟ್ ಅಲ್ಲ, ಸೀರಿಯಸ್. ಹುಷಾರಾಗಿದ್ಯಾ ತಾನೇ? ನಾನ್ ಹುಷಾರಾಗೇ ಇದ್ದೀನಿ. ಹುಷಾರ್ ತಪ್ಪಿರೋದು ನನ್ನ ಹೃದಯ. ಹಾ? ನಾನೊಬ್ರನ್ನ ಲವ್ ಮಾಡ್ತಾ ಇದ್ದೀನಿ. ಲವ್ವಾ? ಯಾರೇ ಅದು? ಗೂಳಿ. ಗೂಳಿನಾ? ಯಾಕೆ? ಕೋಣ ಸಿಗ್ಲಿಲ್ವಾ? ದೀಪ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಾನು ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ. ಯಾವ ಗೂಳಿ? ಅದೇ ನೀನ್ ಎಂಗೇಜ್ಮೆಂಟ್ ಹೇಳ್ಸಿ ನಿನಗಾಗೋ ಅನ್ಯಾಯನ ತಡೆದು ಆ ಹುಡ್ಗಿಗ್ ನ್ಯಾಯ ಕೊಡ್ಸಿದ್ನಲ್ಲ, ಆ ಗೋಳಿ. ಯಾಕೆ ದಿಢೀರ್ ಅಂತ ಎದ್ ನಿಂತ್ಬಿಟ್ಟೆ? ತಪ್ಪಿಸ್ಕೊಂಡು ಯಾವ ಕಡೆ ಓಡ್ಲಿ ಅಂತ ನೋಡ್ತಾ ಇದ್ದೀನಿ. ಕೂತ್ಕೊಳ್ಳೆ. ತುಂಬಾ ಬುದ್ಧಿವಂತೆ ನೀನು. ಈ ರೀತಿನ ಡಿಸಿಷನ್ ತಗೊಳ್ಳೋದು. ಮನೇಲಿ ಹೇಗೆಲ್ಲ ಸಾಕಿದಾರೆ ನಿನ್ನ, ಸ್ವಲ್ಪ ಯೋಚನೆ ಮಾಡೆ. ಯೋಚನೆ ಮಾಡೋದಾ? ನಾನು ಡಿಸೈಡೇ ಮಾಡ್ಬಿಟ್ಟಿದ್ದೀನಿ. ಮದುವೆ ಅಂತ ಆದ್ರೆ ಅದು ಅವನ್ನೇ. ರಾಂಗ್ ಸೆಲೆಕ್ಷನ್ ಮಾಡಿ ತಪ್ಪು ಮಾಡ್ತಿದ್ಯೆ. ಹುಟ್ಟಾನೆ ಯಾರು ಕೆಟ್ಟವರ ಹುಟ್ಟಲ್ವೇ? ಅವನಿಗೂ ಅಣ್ಣ ತಂಗಿ ಅಪ್ಪ ಅಮ್ಮ ಅಂತ ಇದ್ದಿದ್ರೆ ಒಳ್ಳೆ ಮನುಷ್ಯ ಆಗ್ತಿದ್ದ. ಯಾರೂ ಇಲ್ಲ. ಇನ್ಮೇಲೆ ಅವನಿಗೆ ಎಲ್ಲ ನಾನೇ. ಬಾಳು ಅನ್ನೋ ದಾರಿಗೆ ಪ್ರೀತಿ ಅನ್ನೋ ದೀಪ ಹಚ್ಚಿ ಬೆಳಕಿನ ಕಡೆಗೆ ಅವನ್ನ ಕರ್ಕೊಂಡ್ ಬರ್ತೀನಿ. ಹೇಳ್ಕೊಟ್ ಕರ್ಕೊಂಡ್ ಬರಕ್ಕೆ ಅವನು ಮಗು ಅಲ್ಲ, ಬಲ್ತ್ ಬೆಂಡ್ ಆಗ್ದಿರೋ ಲಾಂಗು. ಶತು ಹೊರಟ ಕಣೆ ಅವನು. ನೋಡಕ್ ಮಾತ್ರ ಹೊರಟ, ಆದ್ರೆ ಮಗುವಿನಂತ ಮನಸ್ಸು. ರಮ್ಯಾ, ಇಷ್ಟು ವರ್ಷದ ನನ್ನ ನಿನ್ನ ಸ್ನೇಹ ಎಷ್ಟು ಸತ್ಯನೋ, ನಾನು ಅವ್ರನ್ನ ಲವ್ ಮಾಡ್ತಿರೋದು ಅಷ್ಟೇ ಸತ್ಯ. ನಿನ್ನ ಈ ಆಟದಲ್ಲಿ ನಾನಿಲ್ಲ. ನನ್ಗೇನು ಗೊತ್ತಿಲ್ಲಮ್ಮ. ದೀಪ, ಹಲೋ, ಕೈ ತೆಗಿಬೇಕಾ, ಕಾಲ್ ತೆಗಿಬೇಕಾ, ತಲೆ ತೆಗಿಬೇಕಾ, ಆಸಿಡ್ ಹಾಕ್ಬೇಕಾ, ಅವಾಜ್ ಹಾಕ್ಬೇಕಾ, ಗುಂಡಿ ತೋಡ್ಬೇಕಾ, ಬ್ಯಾಕಾ, ಫ್ರಂಟಾ, ರೈಟಾ, ಲೆಫ್ಟಾ, ಸ್ಪಾಟಾ, ಪಾರ್ಸಲಾ, ಬ್ರೈನಾ, ಬೋನಾ? ನೀವೇ ಇಲ್ಲಿಗೆ ಬರ್ತೀರಾ, ನಾವೇ ಅಲ್ಲಿಗೆ ಬರ್ಬೇಕಾ? ರೇಟಲ್ಲಿ ಬಾರ್ಗೇನಿಲ್ಲ, ಫಿಕ್ಸೆಡ್ ರೇಟು. ನಿಮ್ಗೆ ಏನಾಗ್ಬೇಕಾಗಿದೆ? ನನ್ನ ಮಗನೇ, ನಮ್ಮ ಕಸ್ಬನ್ನೇ ಮಿಲಿಟರಿ ಹೋಟ್ಲ್ ಮಾಡ್ಬಿಟ್ಟು ಸಪ್ಲೈಯರ್ ತರ ಲಿಸ್ಟ್ ಹೇಳ್ತಾ ಇದೆಯಲ್ಲ, ಮೊದಲು ನಿನ್ ಪಾರ್ಸಲ್ ಮಾಡ್ಬೇಕು. ಅಯ್ಯೋ, ಸಾರಿ ಬಾಸ್, ಏನೋ ಸ್ಟೈಲ್ ಆಗಿರ್ತದೆ ಅಂತ ಅಂದೆ. ಈ ರೇಂಜ್ ಇರ್ತದೆ ಅಂತ ಗೊತ್ತಿರ್ಲಿಲ್ಲ ಬಾಸ್. ತಗೊಳ್ಳಿ. ಹಲೋ, ಲೈನ್ ಕಟ್ ಆಗಿದೆಯಲ್ಲ. ಹಲೋ ಹಲೋ, ನಾನ್ ರಮ್ಯಾ ಮಾತಾಡ್ತಾ ಇದ್ದೀನಿ. ರಮ್ಯಾನ? ಯಾವ ರಮ್ಯಾ? ಅದೇ ಟೀ ಅಂಗಡಿ ಎಂಗೇಜ್ಮೆಂಟ್ ಅವತ್ತು ಕಾಂಪ್ಲೆಕ್ಸ್ ನಲ್ಲಿ ಬೈದ್ರಲ್ಲ, ಆ ರಮ್ಯಾ. ಅವತ್ತು ಅಡ್ಡಕ್ಕೆ ಬಂದು ಹೋಗಿದ್ಯಲ್ಲ, ಆ ರಮ್ಯಾ? ಎಸ್ ಎಸ್, ಅವಳೇ ನಾನು. ನಮ್ಮಿಂದ ಏನಾಗಬೇಕು? ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತು. ಹುಡುಗಿಯರು ಡೀಲ್ ಕೊಡಂಗ ಆಗ್ಬಿಟ್ರು. ಎಲ್ಲಿಗೆ ಬರ್ಬೇಕು? ಮೈಸೂರು ರೋಡ್ ಡಿ ಕ್ಲಬ್ ನಲ್ಲಿ ಸ್ವಿಮ್ಮಿಂಗ್ ಪೂಲ್ ಹತ್ರ ಕಾಯ್ತಾ ಇರ್ತೀನಿ. ಗೊತ್ತಾಯ್ತಲ್ಲ? ಪ್ಲೀಸ್ ಬೇಗ ಬನ್ನಿ. ತುಂಬಾ ಚೆನ್ನಾಗಿದ್ಯಾ? ಚೆನ್ನಾಗಿದೆಯಾ ಅಂತ ಯಾರಾದ್ರೂ ಆಸಿಡ್ ಹಾಕ್ತೀನಿ ಅಂತ ಹೇಳಿದಾನ, ಇಲ್ಲ ಲೆಟರ್ ಕೊಟ್ಟು ಹಿಂದೆ ಸುತ್ತಾ ಟಾರ್ಚರ್ ಕೊಡ್ತಾವನ, ಇಲ್ಲ ಪ್ರಿನ್ಸಿಪಲ್ ಲೆಕ್ಚರರ್ ಏನಾದ್ರು? ಅಯ್ಯೋ, ಆತರ ಏನೂ ಇಲ್ಲ.
ನೀನೇನ್ ಟೆನ್ಷನ್ ಮಾಡ್ಕೊಂಬೇಡ. ಏನು ಎವಿಡೆನ್ಸ್ ಇಲ್ದಿದಂಗೆ ಕ್ಲೀನ್ ಕೃಷ್ಣಪ್ಪ ಮಾಡಕ್ ಬಿಡ್ತೀನಿ. ರೇಟ್ ಬೇಕಾದ್ರೆ ಹೆಚ್ಚು ಕಮ್ಮಿ ಮಾಡೋಣ. ಮ್ಯಾಟ್ರ್ ಹೇಳು. ನಾನು ಲವ್ ಮಾಡ್ತಾ ಇದ್ದೀನಿ. ನಿನಗೇನ್ ನನ್ನ ಮಾಮೂನ್ ತರ ಕಾಣಿಸ್ತಾ ಇದ್ದೀನಾ? ಲೆಟರ್ ತಗೊಂಡೋಗ್ ಕೊಡಕ್ಕೆ? ಇಲ್ಲ ಇಲ್ಲ, ನಾನು ನಿಮ್ಮನ್ನೇ ಲವ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಪ್ಲೀಸ್ ನಗ್ಬೇಡಿ, ಎಲ್ರು ನಮ್ ಕಡೆನೆ ನೋಡ್ತಾ ಇದಾರೆ. ಪ್ಲೀಸ್. 4 ಗೋಡೆ ಮಧ್ಯೆ ನಾನಾಗಾಡಿದಕ್ಕೆ ಜನಕ್ಕೆ ನಿನ್ ಮುಖ ತೋರ್ಸಕ್ ಆಗ್ತಾ ಇಲ್ಲ. ಇನ್ನೊಬ್ಬ ರೌಡಿನ್ ಪ್ರೀತಿಸ್ತಾ ಇದೆ ಅಂತ ಜನಕ್ಕೆ ಗೊತ್ತಾದ್ರೆ ಇಡೀ ಜಗತ್ತೇನಾಗುತ್ತಲ್ಲ. ಆಗಿ ಮುಖ ಹೆಂಗ್ ತೋರಿಸ್ತೀಯ? ನಾನು ಹೇಳ್ತಾ ಇರ್ಲಿಲ್ಲ ಗೂಳಿ ಯಾವಳ ಜೊತೆನ ಜೂಟಾಟ ಆಡ್ತಾವನೆ ಅಂತ? ಅವಳೇ ಹೇಳು. ರೌಡಿಗಳನ್ನ ಪ್ರೀತಿಸೋದು ಸಿನಿಮಾದಲ್ಲಿ ಚೆನ್ನಾಗಿರುತ್ತೆ, ರಿಯಲ್ ಲೈಫಲ್ಲ. ಇನ್ನೊಬ್ರು ಪ್ರಾಣ ತೆಗಿಯಕ್ ಮಾತ್ರ ಅಲ್ಲ, ನಮ್ಮನ್ನ ಉಳಿಸ್ಕೊಳ್ಳೋಕ್ಕೂ ಬೇಕಿದ್ದು. ಭೂಮಿಗೆ ಯಾವಾಗ ಬಂದೆ ಅನ್ನೋದು ಗೊತ್ತಿಲ್ಲ, ಯಾವಾಗ ಹೋಗ್ತೀನಿ ಅನ್ನೋದು ಗೊತ್ತಿಲ್ಲ. ಬುದ್ಧಿ ಬಂದಾಗಿದ್ದ ನಮ್ಮ ಜೊತೆಲಿ ಇರೋದಿದೊಂದೇ, ಕೊನೆವರೆಗೆ ಇರೋದು ಇದೆ. ನಮ್ಮ ಮಧ್ಯ ಲವ್ಗೆ ಅಲ್ಲ, ಯಾರಿಗೂ ಎಂಟ್ರಿ ಇಲ್ಲ. ಇದೇ ಫಸ್ಟ್, ಇದೇ ಲಾಸ್ಟ್. ಇನ್ನೊಂದ್ಸತಿ ಅಲ್ಲಿಗೆ ಬಾ ಇಲ್ಲಿಗೆ ಬಾ ಅಂತ ಏನಾದ್ರು ಹೇಳ್ದ್ಯೋ ಬುರುಡೆ ಹೊಡೆದಾಕ್ಬಿಡ್ತೀನಿ. ಗುಳೆ ಅಲ್ಲೇ ನಿಂತ್ಕೋ. ಇವನ್ ಯಾವಾಗ ಹೆಂಗೆ ಎಲ್ಲಿಗೆ ಹಾಕ್ತಾನೆ ಅಂತ ಗೊತ್ತಿಲ್ಲ, ಚೆಕ್ ಮಾಡು. ಇಷ್ಟು ಭಯ ಇಟ್ಕೊಂಡು ಈ ಲೆವೆಲ್ಗೆ ಬಿಲ್ಡಪ್ ಕೊಡ್ತೀಯಲ್ಲ, ಅಷ್ಟು ಸಾಕ್ಬಿಡು. ಇದನ್ನೇ ಮೇಂಟೈನ್ ಮಾಡು. ಅನ್ನ ಇನ್ನು 3 ದಿನ ಜಾಸ್ತಿ ತಿಂತೀಯ. ತಿನ್ನೋದು ತಿನ್ಸೋದು ಆಮೇಲೆ ಡಿಸೈಡ್ ಮಾಡೋಣ. ಏಯ್, ಫಸ್ಟ್ ಚೆಕ್ ಮಾಡ್ರ. ನಿನ್ನ ಅಡ್ಡ, ನಿನ್ನಿಷ್ಟ, ನಿನ್ ಸ್ಟೈಲು. ನಾನು ಹೇಳಿದ್ರೆ ನೀನ್ ಕೇಳಲ್ಲ. ನಿನಗ್ ಬೇಕಾಗಿರೋದು ನಾನು ಬಂದಿದ್ದೀನಿ. ಅವಳನ್ನ ಬಿಟ್ಬಿಡು. ಗೊತ್ತಿಲ್ಲ ಗೊತ್ತಿಲ್ಲ ಅಂತಾನೆ ಸಾವಿನ ಸುಳಿಗೆ ಬಂದು ತಗಲಾಕೊಂಡ್ಬಿಟ್ಟೆ. ಪ್ರೀತಿಗೋಸ್ಕರ ಏನ್ ಬೇಕಾದ್ರೂ ಬಿಟ್ಕೊಡ್ತಾರೆ, ಇನ್ಯಾವುದಕ್ಕೋ ಪ್ರೀತಿನ ಬಿಟ್ಕೊಡಲ್ಲ. ನಮಗ ಬೇಕಾಗಿರೋದು ನಿನ್ನ ಪ್ರಾಣ, ಅವಳಲ್ಲ. ಏ ತಲೆ ಮಾಂಸ ಬಿಚ್ ಕಳ್ಸ. ನನಗೆ ಗೊತ್ತಿತ್ತು ಬಾಸ್, ನೀಲ್ಗೆ ಬರ್ತೀಯ ಅಂತ. ಗೊತ್ತಿತ್ತು ತಾನೆ? ಅವಳನ್ನ ಕರ್ಕೊಂಡು ನೀವೆಲ್ಲ ಹೊರಡಿ. ಏನ್ ಹೇಳ್ತಾ ಇದ್ದೀಯ? ಹೇಳ್ದಷ್ಟು ಮಾಡ್ರ. ಗೋಳಿ को बुला के हमें बहुत खुश कर दिया. ನಿಂದು ಆಯಸ್ಸು ಬಾಳ ಗಟ್ಟಿಯಾಗಿ ಐತೆ. ಅವನ ಪ್ರಾಣ ಇದ್ದಂಗೆ ಕೊನೆ ಸಾರಿ ಅವನ್ನ ಚಂದಾಗಿ ನೋಡ್ಕೋ. ಅವನ್ನ ನೀನ್ ದಫನ್ ಮಾಡಕ್ಕೆ ನಾಳೆ ಅವನ್ ಬಾಡಿನೂ ಸಿಗಕ್ಕಿಲ್ಲ. ಹೇಳ್ದೆ. ಫಯಾಜ್, ನನ್ನ ಹತ್ರ ವೆಪನ್ ಇಲ್ಲ ಅಂತ ಹೆಂಗೋ ಡಿಸೈಡ್ ಮಾಡಿದೆ.
ವೀರನ್ಗೆ ಹುಲ್ಲು ಒಂದು ಆಯುಧನೆ, ಈ ಗೂಳಿಗೆ ಇಷ್ಟು ಸಾಕು. ಅಯ್ಯೋ ಬುಲೆಟ್ ಇಲ್ಲ. ಬೇಡಗೊಳ್ಳಿ ಬೆಳಿಗ್ಗೆ ಪ್ಲೀಸ್ 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 ಬೇಡಗೊಳ್ಳಿ ಪ್ಲೀಸ್ ನಿಮ್ಮ ಕೈ ಮುಗಿದಿಲ್ಲ. ಅಯ್ಯಯ್ಯೋ ಬರೀ ಸೌಂಡ್ ಕೇಳಿಸ್ತೈತೆ. ನಮ್ಮ ತಾಯಿನ ಪಿಕ್ಚರೇ ಕಾಣಿಸ್ತಾ ಇಲ್ಲ ಬಾಸ್. ಎಲ್ಲಿ ಹೊಡಿತೀಯ ಮೊದಲೇ ಬಿಡು ಬಾಸ್. ಏ ನನ್ನ ಮಕ್ಳ ನೋಡಿ ಸರಿಯಾದ ಒಳ್ಳೆ ಸ್ಪಾಟ್ ಅಲ್ಲಿ ಸುಡ್ರು. ನನಗೆ ಸಾಥ್ ಕೊಡಿದ್ರೆ ಈ ಗನ್ನು ಬೇಕಾ? ಥೂ ಥೂ ಥೂ. ಅಯ್ಯಯ್ಯೋ ಫೈರ್. ಬದುಕಿರೋ ನನ್ನ ಮಕ್ಕಳೆಲ್ಲ ಕೈ ಕೊಟ್ಟು ಓಡ್ತಾವ್ರೆ. ಡೆಡ್ ಬಾಡಿ ನೀನೇ ನನಗೆ ಸಾಥ್ ಕೊಡಬೇಕು. ಹುಡುಗಿನ ಅಡ್ಡ ಆಡ್ಕೊಂಡು ಗೂಳಿ ಗುರಿಟ್ರೆ ನನ್ನ ಮಕ್ಕಳ ಸಮಾಧಿಲೂ ನೆಮ್ಮದಿಗಿರಕ್ ಬಿಡೋದಿಲ್ಲ ನಿಮ್ಮನ್ನ. ಹೆಂಗೆ ಮತ್ಯಾಕ್ ಹೊರಗಡೆ ಎಲ್ರು ನಿಮ್ಗೇನೋ ಆಗಿರೋ ತರ ಫೀಲಿಂಗ್ ನಲ್ಲಿ ನಿಂತಿದ್ದಾರೆ? ಅದು ನನ್ನ ಮಕ್ಳಿಗೆ ರಾತ್ರಿ ಕುಡ್ದಿರೋದು ಇನ್ನೂ ಇಳಿದಿಲ್ಲ. ನನಗೆ ಫುಲ್ ಇಳಿದೋಯ್ತು, ಅದಕ್ಕೆ ಬೆಳಗ್ಗೆನೆ ಏರಿಸ್ತಾ ಇದೀನಿ. ನಾನು ಏನ್ ಹೇಳಕ್ ಬಂದೆ? ನಿಲ್ಸೆ. ಬೆಳಿಗ್ಗೆ ಬೆಳಿಗ್ಗೆ ಬೆಡ್ ಕಾಫಿ ಕುಡಿಯೋಳು ನೀನು. ಹಲ್ಲು ಊಸ್ದಲೆ ಸರ ಕುಡಿಯೋಳು ನಾನು. ತಣ್ಣೀರ್ ರೆಫ್ರಿಜರೇಟ್ ಕೂಲ್ ಮಾಡ್ಕೊಂಡು ಕೂಲಾಗಿ ಕುಡಿಯೋಳು ನೀನು. ಹತ್ಕೊಂಡು ಉರಿತಾರೋ ಇದನ್ನ ನೀರೇ ಮಿಕ್ಸ್ ಮಾಡದೆ ರಾ ಕುಡಿಯೋವನು ನಾನು. ನಿನಗೂ ನನಗೂ ಸಿಂಕೆ ಆಗಲ್ಲ. ಒಂದ್ಸಲ ತಕೊಂಡು ಹೋಗಿದ್ಕೆ ರಾತ್ರಿ ನಿದ್ದೆ ಮಾಡ್ತಾ ಬಂದು ನನ್ನ ಮುಂದೆ ನಿಂತಿದ್ಯಾ. ಇನ್ ಜೀವನ ಪೂರ್ತಿ ನನ್ನೊಟ್ಟಿಗೆ ಇರ್ಬೇಕು ಅನ್ಕೊಂಡ್ರೆ ಅಷ್ಟೇ. ಬಾಳಿ ಬದುಕಬೇಕು ಅಂತ ಆಸೆ ಇಟ್ಕೊಂಡ್ರೆ ನೀನು. ಒಂದೊಂದು ಕ್ಷಣನೂ ಸಾವಿನ ಎದುರಾಕೊಂಡು ಬಾಳ್ತಾರವ್ ನಾನು. ಇನ್ನೊಂದ್ಸಲ ಈ ಕಡೆ ತಲೆನೂ ಹಾಕ್ಬೇಡ. ಸೌಂಡ್ ಇಲ್ದಂಗೆ ರೈಟ್ ಹೇಳ. ನಾನು ಹೇಳಿದನ್ ಪೂರ್ತಿ ಏನೇ ಕೇಳೋದು? ಏನೇ ಕೇಳೋದು? ಮುಖ ಹೊಡೆದ ಬಿಡ್ಬೇಕು.
ನಾನು ಹೇಳೋದು ಅರ್ಥ ಆಗ್ತಿಲ್ಲ, ಕನ್ನಡನೇ ಅರ್ಥ ಆಗೋಲ್ಲ ನಿನಗೆ. ರೈಟ್ ಹೇಳು ಅಂತ ಒಂದ್ಸಲ ಹೇಳಿ ಕೇಳಿಸ್ತಲ್ಲ ರೈಟ್ ಹೇಳು. ಹೊರಡು, ನಿತ್ಕೋ. ಬರೋದ್ ಬಂದಿದ್ಯಾ, ಅಳ್ತಾ ಹೊರಗಡೆ ಹೋಗ್ಬೇಡ. ಜನ ತಪ್ಪು ತಿಳ್ಕೊತಾರೆ. 90 ಬಸ್ ಅವಳ ಕರ್ಕೊಂಡೋಗಿ ಮನೆಗೆ ಬಿಟ್ಬಿಟ್ಟು ಬನ್ನಿ. ಇನ್ಯಾವನಾರ ತಾಕೊಂಡು ಹೋದ್ರೆ ಪದೇ ಪದೇ ಫೈಟ್ ಮಾಡೋಕ್ಕಾಗಲ್ಲ. ಎಲ್ಲಿ ಚಿಚಿ ಗೂಳಿ ಹೆಣ್ಣು ಒನ್ನು ಬ್ಯಾಡ ಬ್ಯಾಡ ಅಂದ್ರು ಅದ್ಕೊಂಬತ್ತಾದಲ್ಲೋ ಮೀಟ್ರು. 90 ಬಿಟ್ಕೊಂಡ್ರೆ ಸಾಕು, ಏನೇನೋ ಮಾತಾಡ್ತಿಯಲ್ಲೋ. ನನ್ನ ಮಗನೇ ನೋಡು, ಇವಳಾಕೋ ಬಂದು ಇಲ್ಲಿ. ಆ ವಿಧಿ ಅತ್ತಿಗೆ ಹುಡಿಕೊಂಬಂದವಳೆ ಅಂದ್ರೂ ಓದಿತಾನೆ, ಹುಡುಗಿ ಹುಡಿಕೊಂಬಂದವಳೆ ಅಂದ್ರೂ ಓದಿತಾನೆ. ಮೀಟ್ರ ಮಾತಾಡದೇ ಇರೋದೇ ಬೆಟ್ರು. 90 ಹೇಳಿಲ್ಲ ಅಂದ್ರೂ ಓದಿತಾನೆ. ಅಯ್ಯೋ ಹಾಕಿದ್ದು 90 30 ರೇಂಜ್ ಹಿಡಿದೋಯ್ತಲ್ಲೋ. ಎಸ್ಕೇಪ್ ಆಗದೇ ಬೆಸ್ಟ್. ಜೂಟ್ ಎಸ್ಕೇಪ್ ಆಗ್ತಾ ಇದೆಯಾ? ಚಾನ್ಸೇ ಇಲ್ಲ ಗುರು. ಚಾನ್ಸ್ ಇಲ್ವಾ? ಯಾರಿಗೆ? ನಿನಗೆ ಗುರು. ನನಗೇನ್ ಚಾನ್ಸ್ ಇಲ್ಲ. ಇವಳು ಯಾಕೆ? ನೀವು ಇಬ್ರಿದ್ದೀರ ಅದ್ಗಡೆ ಒಬ್ರಿದ್ದೀರಾ? ಓಕೆ, ಟೇಕ್ ಇದು. ಏಯ್, ಇಲ್ಲಿಗೆ ಯಾಕೆ ಬಂದೆ? ನಿನ್ನೆ ಕೇಳ್ತಾ ಇರೋದು ಇಲ್ಲೇನ್ ಮಾಡ್ತಾ ಇದ್ಯಾ ನೀನು? ಏಯ್, ನಿನಗೂ ನನಗೂ ಏನು ಇಲ್ಲ ಅಂದ್ಮೇಲೆ ನಾನು ಎಲ್ಲಿ ಬೇಕಾದ್ರೂ ಬರ್ತೀನಿ. ನೀನ್ ಯಾಕೆ ಟೆನ್ಷನ್ ಆಗ್ತೀಯಾ? ಏಯ್, ಸರಿ ಸರಿ, ಒಬ್ಳೇ ಇದೆಯಾ ಅನ್ಕಂಡೆ, ಇಬ್ರಿದ್ದೀರಾ? ಏಯ್, ಓ ಹೋಗು. ಅಣ್ಣ ಗುಳಿನ ಅದಕ್ಕೆ ಸೂಪರ್. ತಲೆ ನಡಿಲ್. ಹೇಳಿದ್ರೆ ತಗೋಲ್ಲ. ಏನ್ ಲಟ್ಲೂಸ್ ಆಗಿದೆ ನಿನ್ಗೆ? ಎಲ್ಲಿ ಬಂದಿದ್ಯಾ ಗೊತ್ತಾ ನೀನು? ಅಂದ್ರೆ ಹಂಗೆ ಗುಳಿ, ನಮ್ಮೆಲ್ಲರೂ ಮುಂದೆ ಅವಳು ಕೆನ್ನೆ ಹೊಡೆದು ತಪ್ಪು ಮಾಡ್ಬಿಟ್ಟೆ ನೀನು. ನಿನ್ ಮನ್ಸಲ್ಲಿ ಏನಿಲ್ಲ ತಾನೆ? ಯಾಕೆ ಇಷ್ಟೊಂದು ಟೆನ್ಷನ್ ತಗೋತೀಯ ನೀನು? ಏನ್ ಸಂಬಂಧ ಇದೆ ಅಂತ ಹೊಡೆದೆ ನೀನು ಅವಳಿಗೆ? ಅವಮಾನ ತಡಿಲಾರ್ದೆ ಅವಳೇನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಟ್ರ? ಹಂಗಾಗ್ಬಾರ್ದು ಅಂತಾನೆ ಹೊಡೆದಿದ್ದ ನಾನು. ಅಂದ್ರೆ ಅವಳ ಮೇಲೆ ನಿನ್ ಲವ್ ಇದೆ? ಲವ್ ಇಲ್ಲ, ಮಣ್ಣು ಇಲ್ಲ. ಲವ್ವೇ ಇಲ್ಲ ಅಂದ್ಮೇಲೆ ಇದೇನಿದು? ಏನ್ ಮಣ್ಣು ಇಲ್ಲ ಅಂತ ಹೇಳಿದ್ನಲ್ಲ, ಅರ್ಥ ಆಗಲ್ವಾ? ನಿನಗೆ ಅವಳ ಮೇಲೆ ಲವ್ ಇಲ್ಲ ಅನ್ನಂಗಿದ್ರೆ ಇದನ್ನಲ್ಲೇ ಕೊಟ್ಟು ಬರ್ಬೇಕಾಗಿತ್ತು, ಇಲ್ಲ ಬಿಸಾಕ್ಬಿಟ್ಟು ಬರ್ಬೇಕಾಗಿತ್ತು. ಇದನ್ನ ಯಾಕೆ ತನ್ನ ತಲೆ ಕೆಳಗಿಟ್ಕೊಂಡೆ? ಹೌದಾ, ಲವ್ ಮಾಡ್ತಾ ಇದೀನಿ. ಏನೀಗ ಪ್ರೀತಿಸ್ತಾ ಇದೀನಿ? ಏನೀಗ ಏನ್ ಬರೀ ಮಾತಾಡಿದಕ್ಕೆ ತಗೊಂಡೋಗ್ರೆ ನನ್ನ ಮಕ್ಳಿಗೆ ಪ್ರೀತಿಸ್ತಾ ಇದೀನಿ ಅಂತ ಕರ್ಕೊಂಡ್ಬಂದು ಹಿಡ್ಕೊಂಡ್ರೆ ಬಿಡ್ತಾರ? ಸ್ಕ್ರಾಪ್ ಮಾಡಕ್ ಬಿಡ್ತಾರೆ. ಎಲ್ಲ ಒಂದ್ ಕಡೆ ಚೆನ್ನಾಗಿದ್ರೆ ದೂರದಿಂದ ನೋಡಿ ಸಂತೋಷ ಪಡ್ಬೋದು ಅಂತಾನೆ ಪ್ರೀತಿ ಇದ್ರು ನನ್ನ ಮಗನ್ ಇಲ್ಲಿ ನಿಂತ್ಕೊಂಡಿದ್ದೀನಿ. ಇಲ್ಲಿ ನಿನ್ನ ಮನಸ್ಸಿನಲ್ಲಿ ನಾನಿರೋದು ನನಗೆ ಗೊತ್ತಿತ್ತು. ನಿನ್ನ ಬಾಯಲ್ಲಿ ಹೇಳಿಸ್ಬೇಕು ಅಂತಾನೆ ನಾನು ಇಲ್ಲಿಗೆ ಬಂದಿದ್ದು. ಆವತ್ತು ನಿನ್ನ ಪ್ರಾಣ ಲೆಕ್ಕಿಸದೆ ನಾನು ಕಾಪಾಡ್ದೆ. ಇವತ್ ನನ್ಗೇನು ಆಗ್ಬಾರ್ದು ಅಂತ ತಾನೆ ಒದ್ದಾಡ್ತಾ ಇದೀಯಾ? ಈ ಕ್ಷಣದವರೆಗೂ ನಿನ್ ಜೊತೆ ಬಾಳ್ಬೇಕು ಅಂತ ಆಸೆ ಪಟ್ಟೆ. ಇನ್ಮೇಲೆ ಬಾಳು ಅಂತಿದ್ರೆ ಅದು ನಿನ್ ಜೊತೆಲೆ ಅಂತ ಡಿಸೈಡ್ ಮಾಡ್ಬಿಟ್ಟೆ. 100 ವರ್ಷ ಬಾಳ್ಬೇಕಾಗಿಲ್ಲ, ಸಂತೋಷವಾಗಿ ತಾಳಿ ಕಟ್ಟಿಸ್ಕೊಂಡು 1 ನಿಮಿಷ ಬಾಳಿದ್ರೆ ಸಾಕು. ನೋಡು, ನಾನೇನೋ ಟೆನ್ಷನ್ ಅಲ್ಲಿ ಮಾತಾಡದೆ ಅಂತ ನೀನ್ ಅದನ್ನ ಹಿಡ್ಕೊಂಡು. ಟೆನ್ಷನ್ ಅಲ್ಲೇ ಎಲ್ಲ ಸತ್ಯ ಹೊರಗ್ ಬರೋದು. ಇದು ಸತ್ಯ ಅಲ್ಲ ಅಂತ ನೀನ್ ಹೇಳೋದಾದ್ರೆ ಬೆಂಗಳೂರಿನಲ್ಲಿ ಎಷ್ಟು ಜನ ರೌಡಿಗಳನ್ನ ನೀನ್ ಗೆದ್ದಿದ್ಯಾ? ಇವತ್ತು ಒಂದು ರಾತ್ರಿ ನನ್ನನ್ನ ಹೃದಯದಿಂದ ತೆಗೆದು ಹಾಕಿ ನೆಮ್ಮದಿಯಾಗಿ ನಿದ್ದೆ ಮಾಡಿ ನಿನ್ನ ಹೃದಯನ ನೀನೆ ಗೆದ್ದು ಬಾ. ಆಗ ನಾನು ಒಪ್ಕೋತೀನಿ ನಾನು ನಿನ್ನ ಹೃದಯದಲ್ಲಿ ಇಲ್ಲ ಅಂತ. ನಿನಗ್ ನಿದ್ದೆ ಬರ್ಲಿಲ್ಲ ಅನ್ಕೋ,
ಆತ್ಮ ಸಾಕ್ಷಿಗ್ ಮೋಸ ಮಾಡ್ದೆ ನನ್ ಪ್ರೀತಿನ ಒಪ್ಕೋ. ಬೆಳಗ್ಗೆ ಬಂದು ಐ ಲವ್ ಯು ಹೇಳು, ಕಾಯ್ತಾ ಇರ್ತೀನಿ. ನೀನು ಬಂದೇ ಬರ್ತೀಯ. ನೀನು ಬಂದೇ ಬರ್ತೀಯ. ಇಷ್ಟು ದೂರ ನಾನು ಹುಡ್ಕೊಂಡ್ ಬಂದಿದ್ಯಾ? ಮೌನ ಬಿಟ್ಟು ಮನ್ಸಲ್ಲಿ ಇರೋದನ್ನೆಲ್ಲ ಹೇಳ್ಬಿಡು. ನೀನ್ ಕಣ್ ನೋಡಿದ್ರೇನೆ ಗೊತ್ತಾಗತ್ತೆ ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ ಅಂತ. ಯಾಕೆ ಅಂತ ಕೇಳ್ದೇನೆ ನಾನ್ ಸ್ಟಾಪ್ ಮಾತಾಡೋ ನಿನಗೆ ಮಾತೇ ಬರ್ತಾ ಇಲ್ಲ ನೋಡು. ಇದೆ ಪ್ರೀತಿ ಪ್ರೇಮ. ನನ್ನ ಮನ್ಸಲ್ಲಿ ನೀನಿರೋದು ಸತ್ಯ. ಅದರ ಪ್ರೀತಿನ ಅಫೆಕ್ಷನ್ ನನಗೆ ಗೊತ್ತಿಲ್ಲ, ಹೇಳಕ್ಕೂ ನಂಗೆ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಚೆನ್ನಾಗಿರ್ಬೇಕಷ್ಟೇ ನನ್ನ ಆಸೆ. ನನ್ನ ಜೊತೆ ನೀನಿದ್ರೆ ಚೆನ್ನಾಗಿರಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿಗೆ ಯಾಕೋ ಬಂದೆ? ನೀವೆಲ್ಲ ಸೇರಿ ಯಾರನ್ನ ಎತ್ತಕ್ಕಾಗ್ಲಿಲ್ವೋ ಅವನನ್ನ ನಿಮ್ ಜೊತೆ ಸೇರಿ ಎತ್ತಕ್ ಬಂದೆ. ಗೂಳಿನ ನೀನ್ ಅವನ್ ರೈಟ್ ಹ್ಯಾಂಡ್ ತಾನೆ? ಆಗಿದ್ದೆ. ರೈಟು ಲೆಫ್ಟು ಎಲ್ಲ ನಿನ್ನೆ ರಾತ್ರಿಗೆ ಮುಗಿದೋಯ್ತು. ಪ್ರೀತಿ ಹಿಂದೆ ಬಿದ್ದು ಅವನ ಅವಳ ಹುಡ್ಕೊಂಡು ಹಿಂದೆ ಹೋಗಿದ್ದಾನೆ. ನಾವೆಲ್ಲ ಕೇರ್ ಆಫ್ ಫುಟ್ಪಾತೆ. ಅವನೇನಾದ್ರೂ ಅವಳಿಗೆ ಐ ಲವ್ ಯು ಹೇಳಿದ್ರೆ ಐ ಲವ್ ಯು ಅಂತ ಹೇಳಕ್ ನಾ ಇಲ್ಲಿ ಬರಲಿಲ್ಲ. ನನ್ನ ನಂಬಿರೋ ಹುಡುಗರು ಮಳೆಯಲ್ಲಿ ಗಾಳಿಲಿ ನನ್ನ ಜೊತೆ ಇದ್ದವರು. ನನ್ನ ಮೇಲೆ ಕೈ ಮಾಡಕ್ ಬಂದು ಅವ್ರ ತಲೆನೇ ತೆಗ್ದವ್ರು ಅವರು. ನಾ ಅವ್ರಿಗೆ ಹೇಳಿರೋದೇ ಕಮ್ಮಿ, ಹೇಳ್ದೆ ಮಾಡಿರೋದೇ ಜಾಸ್ತಿ ಅವ್ರು ನನಗೋಸ್ಕರ. ನನ್ನ ಪ್ರಾಣ ಅಂತ ತಿಳ್ಕೊಂಡಿರೋರು ಅವರು. ಪ್ರಾಣ ಅಲ್ಲಿ ಬಿಟ್ಬಿಟ್ಟು ದೇಹ ಮಾತ್ರ ನಿನ್ ಜೊತೆ ಬರಕ್ಕಾಗತ್ತಾ? ಅವ್ರನ್ನೆಲ್ಲ ಬಿಟ್ಟು ನನ್ ಜೊತೆ ಬಾ ಅಂತ ಸತ್ಯವಾಗ್ಲೂ ನಾನು ಹೇಳ್ತಾ ಇಲ್ಲ. ಇದನ್ನ ನಂಬುವಂತೀಯ? ನಿನ್ನೆವರೆಗೂ ಅವನ ಜೊತೆನೆ ಇದ್ದೆ, ಒಂದೇ ಒಂದು ರಾತ್ರಿ ಒಳಗೆ ಬದಲಾಗಿದ್ಯಾ ಅಂದ್ರೆ ಹೆಂಗೆ ನಂಬೋದು? ಯಾವತ್ತು ಅವಳ ಫೋಟೋ ಇರೋ ID ಕಾರ್ಡ್ನ ತಲೆ ಕೆಳಗೆ ಇಟ್ಕೊಂಡಿದ್ನೋ ನನಗೆ ಅವತ್ತೇ ಡೌಟು. ನಿನ್ನೆ ರಾತ್ರಿ ಕನ್ಫರ್ಮ್ ಆಗೋಯ್ತು. 10 ಜನನ್ನ ಎತ್ತು ಬಂದ್ರು ತೊಟ್ಟು ಎಣ್ಣೆ ಬಾಯ್ಗೆ ಬಿಡದೆ ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ದ ಅವನು. ಅವಳು ಹೇಳಿದ ಒಂದೇ ಒಂದು ಮಾತಿಗೆ ನಿದ್ದೆಗೆಟ್ಟು ಲಾಂಗ್ನ ಬಿಟ್ಟು ಕೈಯಲ್ಲಿ ಹೂವ ಹಿಡಿಯಕ್ಕೆ ರೆಡಿ ಆಗ್ಬಿಟ್ಟವನೆ. ಲಾಂಗ್ನ ಬಿಟ್ಟು ಕೈಯಲ್ಲಿ ಹೂವ ಹಿಡ್ಕೊಂಡು ಅವ್ರನ್ನೆಲ್ಲ ಬಲಿ ಕೊಟ್ಟು ನಿನ್ ಜೊತೆ ಬರಕ್ಕಾಗಲ್ಲ ನನಗೆ. ನಿನ್ನ ನಂಬಿರೋರು, ನಿನ್ನ ಪ್ರೀತಿ ಮಾಡೋ ನಾನು ಚೆನ್ನಾಗಿರ್ಬೇಕು ಅಂತ ಅನ್ಕೋತಿಯಲ್ಲ, ಈ ಮನಸ್ಸೇ ನನಗ್ ಬೇಕಾಗಿರೋದು. ನೋಡಕ್ಕೆಷ್ಟು ಒರಟ ನೀನು. ಮಗು ಅಂತ ಮನಸ್ಸು ನಿಂದು. ಮನಸ್ಸಿಗಿಂತ ದೊಡ್ಡದು ಯಾವ್ದೂ ಇಲ್ಲ. ಯೋಚನೆ ಮಾಡು, ನೀನ್ ತುಂಬಾ ಬ್ರಿಲಿಯಂಟ್. ತುಂಬಾ ಬ್ರಿಲಿಯಂಟು. ಅವನು ಅವಳ ಜೊತೆ ಎಲ್ ಬೇಕಾದ್ರೂ ಬದುಕ್ತಾನೆ, ಹೆಂಗ್ ಬೇಕಾದ್ರೂ ಬದುಕ್ತಾನೆ. ಕುಡುಕರನ್ನ ಕೊಲೆಗಾರನ್ನ ಬದಲಾಯಿಸಬಹುದು, ಪ್ರೀತಿಲಿ ಬಿದ್ದ ನನ್ನ ಮಕ್ಕಳನ್ನ ಬದಲಾಯಿಸಕ್ ಸಾಧ್ಯನೇ ಇಲ್ಲ. ನಮಗೋಸ್ಕರ ಬಾಳ್ತೀನಿ ಅಂದ, ಅವನಿಗೋಸ್ಕರ ನಾವು ಬಾಳ್ತಾ ಇದ್ವಿ. ಎಷ್ಟು ಕೊಲೆ, ಎಂತೆಂಥ ಡೀಲು. ಇವತ್ತು ಅವನದೇ ಆದ ಜೀವನ ಅವನು ಹುಡುಕೊಂಡ. ನಮ್ಮ ಜೀವನ ಅವನನ್ನ ಎತ್ತಿದ್ರೇನೆ. ನಮ್ಗೆ ತಗ್ಲಾಕ್ಸಿ ನೀನ್ ಡಬಲ್ ಗೇಮ್ ಮಾಡಕ್ಕಿಲ್ಲ ಅಂತ ಏನ್ ಗ್ಯಾರಂಟಿ? ಅವನು ಎಲ್ಲಿರ್ತಾನೆ ಅಂತ ನನಗೆ ಮಾತ್ರ ಗೊತ್ತು. ಫಸ್ಟ್ ಅವನಿಗೆ ನಾನೇ ಹಾಕ್ತೀನಿ. ಹಂಗಾಕ್ಲಿಲ್ಲ ಅಂದ್ರೆ ನೀವೆಲ್ಲ ಸೇರಿ ನನ್ಗೆ ಅಲ್ಲೇ ಹಾಕ್ಬಿಡಿ. ಚೆನ್ನಾಗಿದ್ಯಾ? ಚೆನ್ನಾಗಿ ಓದಿಸಿದ್ದಾರೆ, ಚೆನ್ನಾಗಿ ಬೆಳೆಸಿದ್ದಾರೆ. ಡೈಮಂಡು ನೀನು, ಡೈಮಂಡು. ಚಿನ್ನದೊಟ್ಟಿಗಿದ್ರೆ ಚಂದ. ನಮ್ಮ ನೋಡು, ತಗೊಡು, ತುಕ್ಕಿಡಿದ್ರೆ ತಗೊಡು. ನನ್ನ ಜೊತೆಗಿದ್ರೆ ನೀನು ತುಕ್ಕಿಡ್ದು ಹೋಗ್ತೀಯ.
ಏಯ್, ಯಾರೋ ನೀನು? ತಪ್ಪು ದಾರಿಲಿ ಬಂದಿದ್ಯಾ ಅನ್ಸುತ್ತೆ. ನೀವು ತಪ್ಪು ತಿಳ್ಕೊಂಡಿದ್ದೀರಾ? ತಪ್ಪು ದಾರಿಲಿ ಹೋಗ್ತಾ ಇದ್ದೀನಿ. ನನಗೆ ಸರಿಯಾದ ದಾರಿಗೆ ಬಂದಿದ್ದಾರೆ. ಬರಕ್ ಹೇಳಿದ್ದು ನಾನೇ, ಅದಕ್ಕೆ ಬಂದಿದ್ದಾರೆ. ಇಲ್ಲಿ ಏನ್ ಆಗ್ತಾ ಇದೆ, ಏನ್ ಆಗ್ಬೇಕಾಗಿದೆ ಒಂದು ಅರ್ಥನೇ ಆಗ್ತಾ ಇಲ್ವಲ್ಲ. ಯಾರೋ ನೀನು? ಸುತ್ತಿ ಬಳಸದೆ ವಿಷಯಕ್ಕೆ ಬಂದ್ಬಿಡ್ತೀನಿ. ರಮ್ಯನ್ ಮದುವೆ ಮಾಡ್ಕೊಡಿ ಅಂತ ಕೇಳಕ್ ಬಂದಿದ್ದೀನಿ. ನಿನಗೆ ನನ್ ತಂಗಿ ಬೇಕೇನೋ? ನನ್ ತಂಗಿ ಬೇಕೇನೋ? ನಿನ್ ಯೋಗ್ಯತೆ ಏನು ಯಾರು ಗೊತ್ತಾ? ನಮ್ ಫ್ಯಾಮಿಲಿ ಬಗ್ಗೆ ಗೊತ್ತೇನೋ ನಿನಗೆ? ನಮ್ ಯೋಗ್ಯತೆ ಬಗ್ಗೆ ಗೊತ್ತೇನೋ ನಿನಗೆ? ನಾನು ಸುಮ್ಮನೆ ಬಿಡಲ್ಲ. ಯಾರ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದೆಯಾ ಗೊತ್ತೇನೋ ನಿನಗೆ? ಮನೆಗ್ ಬಂದವ್ರ ಹತ್ರ ಈ ರೀತಿ ನಡ್ಕೊಳ್ಳೋದು ಮರ್ಯಾದೆ ಅಲ್ಲ. ಇವನೊಬ್ಬ ದೊಡ್ಡ ರೌಡಿ. ಹೌದು, ರೌಡಿ. ನಿನ್ನೆವರೆಗೂ, ಇವತ್ತಲ್ಲ. ಇವನ್ ಯಾರು, ಇವನ್ ಯೋಗ್ಯತೆ ಏನು ಅಂತ ನಿನಗೇನು ಗೊತ್ತಿಲ್ಲ. ಇವನು ದುಡ್ಡಿಗೋಸ್ಕರ ಏನ್ ಬೇಕಾದ್ರೂ ಮಾಡೋ ಖತರ್ನಾಕ್. ನಿಮಗ್ ಕೆಲ್ಸ ಆಗ್ಬೇಕಾದ್ರೆ ನೀವ್ ಎಲ್ ಬೇಕಾನ ಬರ್ಬೋದು, ನಾವು ಬರಂಗಿಲ್ಲ. ಯಾರ ಎದುರುಗಡೆ ಎಲ್ಲಿ ನಿಂತ್ಕೊಂಡು ಏನ್ ಮಾತಾಡ್ತಾ ಇದೀಯ ಅಂತ ಗೊತ್ತೇನೋ ನಿನಗೆ? ಸತ್ಯ ಹೇಳೋದಕ್ಕೆ ಧೈರ್ಯ ಬೇಕು, ನಿಂತಿರೋ ಜಾಗ ಅಲ್ಲ. ಮನ್ಸು ಸರಿಯಾಗಿದ್ರೆ ಮನುಷ್ಯ ಚೆನ್ನಾಗಿರ್ತಾನೆ, ಮಾತು ಸರಿಯಾಗಿದ್ರೆ ಬಾಳ ಚೆನ್ನಾಗಿರುತ್ತೆ. ಮಾತು ತಪ್ಪಿದ್ರೆ ಬಾಳೇ ತಪ್ಪಾಗೋಗುತ್ತೆ. ಚಿನ್ನದ ತಟ್ಟೆಲ್ ತಿನ್ನೋ ಅಪ್ಪಟ ಬಂಗಾರ ಅವಳು. ಬಂಗಾರದ ಬೆಲೆನೇ ಗೊತ್ತಿಲ್ದಿರೋ ಕಾಗೆ ಬಂಡಾರ ನೀನು. ಎಸಿ ಕಾರಲ್ಲಿ ಓಡಾಡೋ ಡಯಾನ ಅವಳು. ಓಸಿ ತಿನ್ಕೊಂಡ್ ತಿರ್ಗೋ ನಿನಗೆ ಅವಳ ಮೇಲೆ ಎಲ್ ಗೊತ್ತಾಗ್ಬೇಕು? ಈ ಮನೆ ಮಹಾರಾಣಿ ಅವಳು. ಸರಿಯಾಗಿ ಅವಳು ಒಂದ್ಸತಿ ನೋಡು. ದೇವತೆ ತರ ಕಾಣ್ತಾಳೆ. ಅವಳ ಪಕ್ಕ ನಿಂತ್ಕೊಳ್ಳೋಕು ಯೋಗ್ಯತೆ ಬೇಡವಾ ನಿನ್ಗೆ? ಇದ್ದೆ ಮಾತ್ ನಾನು ಅವ್ರಿಗೆ ಹೇಳ್ದೆ, ಕೇಳಿ ಹೇಳ್ದ ಇಲ್ವಾ? ಪ್ರೀತಿಸೋದಿಕ್ಕೆ ಮನಸ್ ಬೇಕು, ಯೋಗ್ಯತೆ ಅಲ್ಲ. ಆ ಮನ್ಸ್ ನಿನ್ನ ಹತ್ರ ಇದೆ ಅಂದ್ರು ಕೊಟ್ಟೆ. ಏನೋ ನನ್ನ ಅಣ್ಣಂದ್ರು ದೇವ್ರಂತವ್ರು, ಏನ್ ಕೇಳಿದ್ರು ಇಲ್ಲ ಅಂತ ಹೇಳಲ್ಲ, ಬಂದ್ ಕೇಳು ಅಂದ್ರು. ಕೊಡಕ್ಕಾಗಲ್ಲ ಅಂದ್ರೆ ಕೊಡು ಅಂತ ಕೇಳ್ತಾ ಇದ್ದೀನಿ, ಇಲ್ಲ ಬಾ ಅಂತ ಕರಿತೀನಿ. ಬಂದ್ರೆ ಕೊನೆ ಉಸಿರಿರೋವರೆಗೂ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತೀನಿ. ನಿನಗೆ ಇವನೇ ಬೇಕಾ? ಎಲ್ಲ ಬಿಟ್ಟು ನನಗೋಸ್ಕರ ಅವ್ರು ಬಂದಿದ್ದಾರೆ. ಅದಕ್ಕೆ ಅಂತ ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಕು ಅಂತಲ್ಲ, ನಿಮ್ಮ ಆಶೀರ್ವಾದ ಜೊತೆಗೆ ಬಾಳ್ಬೇಕು ಅನ್ನೋ ಆಸೆ. ನೀ ನಮ್ ಜೊತೆ ಇಲ್ಲ ಅನ್ನೋದನ್ನ ಕಲ್ಪಿಸ್ಕೊಂಡ್ರೆ ನಮ್ ಕೈಲಿರೋಕ್ಕಾಗೋದಿಲ್ವಲ್ಲೇ ರಮ್ಯಾ? ಅವ್ರಿಲ್ದೆ ನನಗ್ ಬಾಳೆ ಇಲ್ವಲ್ಲ ಅತ್ಗೆ. ಬದ್ಲಾದವನ್ನ ಬಾಳಕ್ ಬಿಡಿ. ನಾವು ಎಷ್ಟೇ ಕೋಟಿ ಇರೋ ಹುಡುಗನ್ನ ಹುಡುಕ್ ತಂದಿದ್ರು ರಮ್ಯಾನ ಅವನು ಚೆನ್ನಾಗಿ ನೋಡ್ಕೊತಾ ಇದ್ನೋ ಇಲ್ವೋ? ಆ ಬ್ರಹ್ಮ ಹಣೆ ಬರ ಅಂತ ಒಂದು ಬರೆದಿತ್ತಾನಲ್ವಾ? ಒಬ್ಬ ರೌಡಿ ಅಂತ ಗೊತ್ತಿದ್ರು ಬಾಳಿದ್ರೆ ಅದು ಅವನ ಜೊತೆಲೇ ಬಾಳ್ತೀನಿ ಅಂತ ಹೇಳಿ ನಮ್ ಎಲ್ರ ಕಣ್ ತೆರೆಸ್ಬಿಟ್ಟಿಯಲ್ಲಮ್ಮ. ಅಮ್ಮ ಅಂತ ನೀನ್ ಅತ್ತಾಗ ಬಾಯಿ ತುಂಬಾ ಹಾಲು ಕುಡಿಸಿದೆ. ಬಾಳ್ತೀನಿ ಅಂತ ಬಂದ್ ನಿಂತಿದ್ಯಾ, ಧಾರೆ ಒಯ್ದು ಕಳಿಸ್ತೀನಿ. ಇಷ್ಟು ವರ್ಷ ನಿನ್ನ ಇಷ್ಟದಂತೆ ನಡ್ಕೊಂಡು ಬಂದ್ವಿ, ಇನ್ ಮುಂದೇನು ಹಾಗೆ ನಡ್ಕೋತೀವಮ್ಮ. ನಿನ್ನಿಷ್ಟಾನೇ ನಮ್ಮಿಷ್ಟಾನಮ್ಮ. ಅಣ್ಣನ ಇಷ್ಟನೇ ನನ್ನಿಷ್ಟ.
ಅವಳು ಕಣ್ಮುಂದೆನೆ ಆ ಗೂಳಿ ಸಾಯ್ಬೇಕು. ನಮ್ಮನೆ ಸೌಭಾಗ್ಯ ನಮ್ಮ ಹತ್ರನೇ ಇರಬೇಕು. ರೌಡಿಗಳು ದ್ವೇಷದಿಂದ ಗೂಳಿನ ಹೊಡೆದಾಕಿದ್ರು ಅಂತ ನನ್ನ ತಂಗಿ ನಂಬಬೇಕು. ಓ ನನ್ನ ಜಾಣೆ ಪ್ರೀತಿ ಖಜಾನೆ ಪ್ರಾಣ ನೀ ನನಗೆ ರಮಿಸಿ ರಂಜಿಸಿ